ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ತಲೆ ಕೂದಲಿಗೆ ಒಂದು ವಿಶೇಷವಾಗಿರೋ ಅಂತ ಎಣ್ಣೆ ತಯಾರಿಸಿದ್ದನ್ನು ಹೇಳಿಕೊಡ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ಈ ಎಣ್ಣೆನ ವಾರದಲ್ಲಿ 2 ರಿಂದ 3 ಸಲ ಹಚ್ಕೊಳ್ಳೋದ್ರಿಂದ ಕೂದಲು ಕಪ್ಪಾಗಿ ದಟ್ಟವಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಕೂದಲು ತುಂಬ ಸಾಫ್ಟ್ ಆಗಿ ಶೈನಿಂಗ್ ಆಗಿ ಕಂಡೀಷನ್ ಆಗಿ ಇರುತ್ತೆ. ಹಾಗೆ ತಲೆಯಲ್ಲಿರೋ ಅಂಥ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ. ಈ ಹೋಮ್ ಮೇಡ್ ಹೇರ್ ಆಯಿಲ್ನ ತಯಾರಿಸೋದಕ್ಕೆ ನಾನು 1 ಲೀಟರ್ ಕೊಬ್ಬರಿ ಎಣ್ಣೆ, 100 ml ಹರಳೆಣ್ಣೆನ ತಗೊಂಡಿದ್ದೀನಿ. ಮೊದಲು 1 ಲೀಟರ್ ಕೊಬ್ಬರಿ ಎಣ್ಣೆನ ಒಂದು ದಪ್ಪ ತಳದ ಪಾತ್ರೆಗೆ ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಅಡುಗೆ ಮಾಡುವಂಥ ಪಾತ್ರೆಯಲ್ಲಿ ಎಣ್ಣೆನ ಕಾಯಿಸಬಾರ್ದು. ಯಾವುದಾದ್ರೂ ಅಡುಗೆಗೆ ಉಪಯೋಗಿಸ್ದಲೇ ಇರೋವಂಥ ಪಾತ್ರೆಗಳಿರುತ್ತಲ್ಲ, ಈ ನೀರು ಕಾಯಿಸೋ ಅಂಥ ಪಾತ್ರೆಗಳು, ಈ ಥರ ಪಾತ್ರೆಗಳನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಅಥವಾ ಮನೆಯಲ್ಲಿ ಕಬ್ಬಿಣದ ಪಾತ್ರೆ ಏನಾದರೂ ಇದ್ದರೆ ಅದರಲ್ಲೂ ಕೂಡ ಎಣ್ಣೆ ಕಾಯಿಸ್ಕೊಳ್ಬೋದು. ಕಬ್ಬಿಣದ ಪಾತ್ರೆಯಲ್ಲಿ ಎಣ್ಣೆ ಕಾಯಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಈಗ ಎಣ್ಣೆ ನಿಧಾನಕ್ಕೆ ಬಿಸಿ ಆಗ್ತಾ ಇದೆ. ನಾನು ಯಾವ್ಯಾವ ಪದಾರ್ಥಗಳನ್ನು ಹಾಕ್ತೀನಿ ಅಂತ ನಿಧಾನಕ್ಕೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. 6 ಬೆಟ್ಟದ ನೆಲ್ಲಿಕಾಯಿನ ತಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಬಿಸಿಯಾಗಿರೋವಂಥ ಎಣ್ಣೆಗೆ ಹಾಕಬೇಕು. ಈ ನೀರಿನಂಶ ಜಾಸ್ತಿ ಇರೋವಂಥ ಪದಾರ್ಥಗಳನ್ನು ನಾನು ಮೊದಲು ಹಾಕೊಳ್ತೀನಿ. ನಂತರ ಒಂದು ಆಲೋವೆರಾ ತಗೊಂಡಿದ್ದೀನಿ. ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಬಿಸಿಯಾಗಿರೋ ಅಂಥ ಎಣ್ಣೆಗೆ ನೆಲ್ಲಿಕಾಯಿ ಹಾಕಿದ ತಕ್ಷಣನೇ ಹಾಕ್ತೀನಿ. ಎರಡು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಆಲೋವೆರಾ ಹಾಕಿದ ತಕ್ಷಣನೇ ಈರುಳ್ಳಿನೂ ಕೂಡ ಹಾಕೊಳ್ಬೇಕು. ಈ 3 ಪದಾರ್ಥನೂ ಸ್ವಲ್ಪ ಬಾಡಬೇಕು. ಅಲ್ಲಿ ತನಕ ಹಾಗೆ ಬೇಯ್ತಾ ಇರಲಿ. ಮೀಡಿಯಂ ಟು ಲೋ ಫ್ಲೇಮಲ್ಲೇ ಈ ಎಣ್ಣೆನ ತಯಾರಿಸ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಟು ಕಾಯಿಸಬಾರ್ದು. ಆಲೋವೆರಾ ಈರುಳ್ಳಿ ಎಲ್ಲ ಒಂದು 5 ನಿಮಿಷ ಬಾಡಿದ ನಂತರ 100 ಗ್ರಾಂ ಬಾದಾಮಿನ ಸಣ್ಣದಾಗಿ ಜಚ್ಕೊಂಡು ಹಾಕೊಳ್ತಾ ಇದ್ದೀನಿ. ಬಾದಾಮಿನ ಹಾಕಿದ ನಂತರ 2 ಟೇಬಲ್ ಸ್ಪೂನ್ ಕಪ್ಪು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಕಪ್ಪು ಜೀರಿಗೆನ ಬಳಸೋದ್ರಿಂದ ಕೂದಲು ಕಪ್ಪಾಗಿ ಬೆಳೆಯೋಕ್ಕೆ ಸಹಾಯ ಮಾಡುತ್ತೆ. ನಂತರ 4 ಟೇಬಲ್ ಸ್ಪೂನ್ ಮೆಂತೆನ ಹಾಕ್ತಾ ಇದ್ದೀನಿ. ಮೆಂತೆ ತುಂಬ ತಂಪು, ಕೂದಲಿಗೆ ತುಂಬ ಒಳ್ಳೆಯದು ಬೆಳವಣಿಗೆಗೆ. 4 ಥರದ ಹಸಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ದಾಸವಾಳ ಸೊಪ್ಪು, ಭೃಂಗರಾಜ, ಕರ್ಬೇವಿನ ಸೊಪ್ಪು, ಕಹಿ ಬೇವಿನ ಸೊಪ್ಪು, ಈ 4 ಸೊಪ್ಪುಗಳನ್ನು ಸಣ್ಣದಾಗಿ ಕಟ್ ಮಾಡಿ ಎಣ್ಣೆಗೆ ಹಾಕೊಳ್ಬೇಕು. ಭೃಂಗರಾಜ ಒಂದು ಸ್ವಲ್ಪ ಮಾತ್ರ ಸಿಕ್ತು. ಇನ್ನು ಉಳಿದಿರೋಂಥ ಎಲ್ಲ ಸೊಪ್ಪನ್ನು 2 ಹಿಡಿಯಷ್ಟು ತಗೊಂಡು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ದಾಸವಾಳ ಸೊಪ್ಪು 2 ಹಿಡಿ, ಕರ್ಬೇವಿನ ಸೊಪ್ಪು 2 ಹಿಡಿ, ಕಹಿ ಬೇವಿನ ಸೊಪ್ಪು 2 ಹಿಡಿಯಷ್ಟು ತಗೊಂಡಿದ್ದೀನಿ. 10 ದಾಸವಾಳ ಹೂನ ಹಾಕ್ತಾ ಇದ್ದೀನಿ. ನನಗೆ ಬಾಡಿರೋಂಥ ಹೂಗಳು ಸಿಕ್ಕಿತ್ತು, ಫ್ರೆಶ್ ಆಗಿರೋದು ಸಿಕ್ಕಿರಲಿಲ್ಲ. ಹಾಗಾಗಿ ಬಾಡಿರೋಂಥ ಹೂವನ್ನೇ ಹಾಕ್ತಾ ಇದ್ದೀನಿ. ಎಲ್ಲ ಪದಾರ್ಥಗಳನ್ನು ಹಾಕಿದ ನಂತರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಂ ಟು ಲೋ ಫ್ಲೇಮಲ್ಲಿ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಎಲ್ಲ ಒಂದು ಸ್ವಲ್ಪ ಬಾಡಿದ ನಂತರ ರೋಸ್ಮೆರಿ ಒಣಗಿರೋಂಥ ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ. ರೋಸ್ಮೆರಿ ಎಲೆಗಳು ನಿಮ್ಮ ಹತ್ರ ಇದ್ದರೆ ಹಾಕಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. 2 ಟೇಬಲ್ ಸ್ಪೂನ್ ರೋಸ್ಮೆರಿ ಎಲೆಗಳನ್ನು ಹಾಕಿದ್ದೀನಿ. ಒಣಗಿರೋ ಅಂಥ ಮದರಂಗಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನನಗೆ ಹಸಿ ಸೊಪ್ಪು ಸಿಗಲಿಲ್ಲ, ಹಾಗಾಗಿ ನನ್ನ ಹತ್ರ ಒಣಗಿರೋ ಸೊಪ್ಪಿತ್ತು, ಅದನ್ನೇ ಹಾಕ್ತಾ ಇದ್ದೀನಿ. ಎಣ್ಣೆಗೆ ಮದರಂಗಿ ಸೊಪ್ಪನ್ನ ಹಾಕಿ ಕಾಯಿಸೋದ್ರಿಂದ ಬಿಳಿ ಕೂದಲಿರೋರಿಗೆ ತುಂಬ ಉಪಯೋಗ ಆಗುತ್ತೆ. ಬಿಳಿ ಕೂದಲನ್ನ ಸ್ವಲ್ಪ ಡಲ್ ಮಾಡುತ್ತೆ. ಹಾಗಾಗಿ ಮೆಹಂದಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಮೆಹಂದಿ ಸೊಪ್ಪನ್ನ ನಾನು 2 ಹಿಡಿಯಷ್ಟು ಹಾಕಿದ್ದೀನಿ. ಹಸಿ ಸೊಪ್ಪೇನಾದರೂ ಸಿಕ್ಕಿದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ, ಅದು ಇನ್ನೂ ತುಂಬ ಒಳ್ಳೆಯದು. ಹಸಿ ಪದಾರ್ಥಗಳೆಲ್ಲ 3/4 ಭಾಗ ಬೆಂದ ನಂತರ ನಾನು ಒಣಗಿರೋಂಥ ಎಲೆಗಳನ್ನು ಹಾಕಿದ್ದೀನಿ. ಇದು ಬೇಗನೆ ಈಸಿಯಾಗಿ ಫ್ರೈ ಆಗುತ್ತೆ ಅಂತ. ಎಲ್ಲದನ್ನು ಈಗ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಈಗ ಆಲ್ಮೋಸ್ಟ್ ಎಣ್ಣೆ ರೆಡಿ ಆಗ್ತಾ ಇದೆ. ಎಣ್ಣೆ ಇನ್ನೇನು ರೆಡಿ ಆಯಿತು ಅನ್ನೋ ಟೈಮಲ್ಲಿ ಲಾಸ್ಟಿಗೆ ನಾನು ಹರಳೆಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹರಳೆಣ್ಣೆನ ಹಾಕಿ
ಜಸ್ಟ್ ಒಂದು 5 ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಸಾಕು. ಹರಳೆಣ್ಣೆನ ಜಾಸ್ತಿ ಕುದಿಸೋವಂಥ ಅವಶ್ಯಕತೆ ಇಲ್ಲ. ಮತ್ತು ಹರಳೆಣ್ಣೆನ ನಾವು ಮುಂಚೆನೇ ಹಾಕೋಬಿಟ್ರೆ ಅದು ಉಕ್ಕಿ ಬರುತ್ತೆ. ಹಾಗಾಗಿ ನಾನು ಕಡೆಯದಾಗಿ ಹಾಕೊಳ್ತಾ ಇದ್ದೀನಿ. ಎಣ್ಣೆ ನೋಡಿ ರೆಡಿಯಾಗಿದೆ. ಈಗ ಇದನ್ನು ಆರೋದಕ್ಕೆ ಇಡಬೇಕು. ಸ್ಟವ್ ಆಫ್ ಮಾಡಿದ್ಮೇಲೆ ಪಾತ್ರೆ ಹೀಟ್ಗೆ ಆಲೋವೆರಾ ಎಲ್ಲ ಇನ್ನೂ ಚೆನ್ನಾಗಿ ಬಾಡುತ್ತೆ. ಎಣ್ಣೆನ ಕಾಯಿಸಿ 10 ಅವರ್ಸ್ ಆದಮೇಲೆ ಎಣ್ಣೆನ ಶೋಧಿಸ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಆರಿ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ಪದಾರ್ಥಗಳು. ಎಣ್ಣೆ ಕಾಯಿಸಿ 10 ಅವರ್ಸ್ ಆದಮೇಲೆ ನೋಡಿ ಈ ರೀತಿ ಆಗಿದೆ. ಎಲ್ಲ ಚೆನ್ನಾಗಿ ಬಾಡಿದೆ. ಹಾಗೆ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ. ಕಲರ್ ನೋಡಿ ಎಣ್ಣೆದು ತುಂಬ ಚೆನ್ನಾಗಿ ಬಂದಿದೆ. ಎಣ್ಣೆನ ಈಗ ಶೋಧಿಸ್ಕೊಳ್ತಾ ಇದ್ದೀನಿ. ಒಂದು ಕಾಟನ್ ಬಟ್ಟೆನ, ತೆಳುವಾಗಿರೋಂಥ ಒಂದು ಕಾಟನ್ ಬಟ್ಟೆ ಇರುತ್ತಲ್ಲ, ಈ ಗಾಢ ಬಟ್ಟೆ ಆ ಥರದ್ದೆಲ್ಲ, ಆ ಬಟ್ಟೆನ ಇಟ್ಕೊಂಡು ಅದಕ್ಕೆ ಕಾಯಿಸಿರೋಂಥ ಎಣ್ಣೆನ ಹಾಕಿ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ಈ ಎಣ್ಣೆನ 6 ರಿಂದ 8 ತಿಂಗಳವರೆಗೆ ಇಟ್ಕೊಂಡು ಉಪಯೋಗಿಸಬಹುದು. ಒಂದು ಸಲ ಕಾಯಿಸ್ಕೊಂಡ್ರೆ ನಾವು ತಿಂಗಳಾನ್ಗಟ್ಲೆ ಇದ್ರ ಟೆನ್ಷನ್ನೇ ಇರೋದಿಲ್ಲ. ಆರಾಮಾಗಿ ಉಪಯೋಗಿಸ್ಬೋದು. ಮತ್ತು ಖಾಲಿ ಆದಂಗೆ ನಾವು ರೆಡಿ ಮಾಡ್ಕೊಳ್ಬೋದು. ತೆಳು ಇರೋಂಥ ಕಾಟನ್ ಬಟ್ಟೆಯಲ್ಲಿ ಶೋಧಿಸ್ಕೊಳ್ಳೋದು ತುಂಬ ಸುಲಭ. ಎಣ್ಣೆ ಕೂಡ ಈಸಿಯಾಗಿ ಇಳಿಯುತ್ತೆ. ಹಾಗೆ ಹಿಂಡ್ಕೊಳ್ಳೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ಹೊರಗಡೆ ಸಿಗೋಂಥ ಕೆಮಿಕಲ್ ಎಣ್ಣೆನ ಉಪಯೋಗಿಸೋ ಬದಲು ನಾವು 1-2 ದಿನ ಶ್ರಮಪಟ್ಟು ಎಲ್ಲ ಸಾಮಗ್ರಿಗಳನ್ನು ಒಟ್ಟಾಕೊಂಡ್ರೆ ಅಂಗಡಿನಲ್ಲೇ ಪ್ಯೂರ್ ಆಗಿರೋಂಥ ಕೊಬ್ಬರಿ ಎಣ್ಣೆ ಸಿಗ್ತಾ ಇದೆ. ಅದನ್ನು ತಂದ್ಕೊಂಡು ಮನೆಯಲ್ಲೇ ಎಣ್ಣೆನ ಈ ರೀತಿ ತಯಾರಿಸ್ಕೊಂಡ್ರೆ ತಿಂಗಳಾನ್ಗಟ್ಲೆ ಚೆನ್ನಾಗಿ ಉಪಯೋಗಿಸ್ಕೊಳ್ಬಹುದು. ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಎಲ್ಲ ರೀತಿಯಲ್ಲೂ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನೀವು ಕೂಡ ಮನೆಯಲ್ಲೇ ಎಣ್ಣೆ ತಯಾರಿಸ್ಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.